ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಚುನಾವಣೆ ಶಾಂತಿಯುತ. 12 ವರ್ಷಗಳ ನಂತರ ನಡೆದ ಚುನಾವಣೆಗೆ ಉತ್ತಮ ಸ್ಪಂದನೆ. 90% ಮತದಾನ. ತಡರಾತ್ರಿ ನಂತರ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು 4 ಗಂಭೀರ ಗಾಯ. ಚಿಂತಾಮಣಿ ನಗರದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟದಲ್ಲಿ 3 ಮಕ್ಕಳು ಸೇರಿ ತಾಯಿಗೆ ಸುಟ್ಟ ಗಾಯ. ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ. ಬಾಗೇಪಲ್ಲಿ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಅದ್ಧೂರಿ. 36ನೇ ವರ್ಷದ ಗಂಗಮ್ಮದೇವಿ ಕರಗ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಇಂದಿನ ಸಂಜೆಯವರೆಗೂ ಪಟ್ಟಣದಲ್ಲಿ ಸಂಚರಿಸಿದ ಕರಗ. ವೀರ ಯೋಧ ಮುರಳಿ ನಾಯಕ್ಗೆ ಗೌರವ ಸಮರ್ಪಣೆ ಮಾಡಿದ ಚೇಳೂರು ತಾಲೂಕಿನ ರಾಜವಾಂಡ್ಲಪಲ್ಲಿ ಗ್ರಾಮಸ್ಥರು. ಇಡೀ ಗ್ರಾಮಸ್ಥರಿಂದ ದೀಪ ಬೆಳಗಿ ಗೌರವ ಸಮರ್ಪಣೆ. ಭಾರತೀಯ ಯೋಧರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ವಾರ್ತೆಗಳ ವಿವರ. ಇಸ್ಲಾಂ ಧರ್ಮದಲ್ಲಿ ಮದುವೆ ಮುಂಜಿ ಕಾರ್ಯಕ್ರಮಗಳ ಆಚರಣೆಗೆ ಪ್ರಮಾಣ ಪತ್ರ ವಿತರಣೆ, ಬಡವರಿಗೆ ಶಿಕ್ಷಣ ಮತ್ತು ಆರೋಗ್ಯ ಸುಧಾರಣೆಗೆ ಸಹಾಯ, ವ್ಯಾಜ್ಯಗಳ ಇತ್ಯರ್ಥಕ್ಕೆ ಕಲ್ಯಾಣ ಕೇಂದ್ರವಾಗಿರುವ ವಕ್ಫ್ ಬೋರ್ಡ್ ನಡಿ ನಿರ್ಮಾಣವಾಗಿರುವ ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಅಹ್ಲೆ ಸಮಿತಿಗೆ 12 ವರ್ಷಗಳ ನಂತರ ಚುನಾವಣೆ ಶಾಂತಿಯುತವಾಗಿ ನಡೆಯಿತು. ಸಂಘಗಳು, ಸಂಘಟನಾ ಸಮಿತಿಗಳು, ಟ್ರಸ್ಟ್ ಫೌಂಡೇಶನ್ ಮಾದರಿಯಲ್ಲಿ ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗಾಗಿ ವಕ್ಫ್ ಬೋರ್ಡಿನಡಿ ರಚನೆಯಾಗಿರುವ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿಗೆ 3 ವರ್ಷಗಳಿಗೊಮ್ಮೆ ನೂತನ ಆಡಳಿತ ಮಂಡಳಿ ಆಯ್ಕೆ ಮಾಡಲಾಗುತ್ತದೆ. ಚಿಕ್ಕಬಳ್ಳಾಪುರ ನಗರದ ಜಮಾತೆ ಇಸ್ಲಾಂ ಸಮಿತಿಗೆ ಕಾರಣಾಂತರಗಳಿಂದ 12 ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತಾಧಿಕಾರಿ ವಶದಲ್ಲಿ ಅಧಿಕಾರ ಚಲಾವಣೆ ನಡೆಯುತ್ತಿತ್ತು. ಇದೀಗ ನೂತನ ಆಡಳಿತ ಮಂಡಳಿ ಆಯ್ಕೆಗೆ ಚುನಾವಣೆ ನಡೆದಿದ್ದು ಫಲಿತಾಂಶವೂ ಪ್ರಕಟವಾಗಲಿದೆ. ಸಮಿತಿಯಲ್ಲಿ ಸದಸ್ಯರಾಗಿರುವ 2670 ಮಂದಿ ಪುರುಷರು ಮಾತ್ರ ಈ ಚುನಾವಣೆಯಲ್ಲಿ ಮತದಾನಕ್ಕೆ ಅವಕಾಶವಿದ್ದು, ಇದರಲ್ಲಿ 2760 ಮಂದಿ ಮತದಾನ ಮಾಡುವ ಮೂಲಕ 90% ಮತದಾನವಾಗಿದೆ. ಈ ಸಮಿತಿ ಹಲವಾರು ಅಂಗಡಿ ಮುಂಗಟ್ಟುಗಳು, ಶಾದಿ ಮಹಲ್, ಶಾಲೆಗಳನ್ನು ನಡೆಸುತ್ತಿದ್ದು, ಅದರ ನಿರ್ವಹಣೆ ಈ ಆಡಳಿತ ಮಂಡಳಿ ಮಾಡಲಿದೆ. ಆಸ್ತಿಗಳನ್ನು ಹೊಂದಿರುವ ಕಾರಣ ಈ ಚುನಾವಣೆಗೆ ಪ್ರಾಮುಖ್ಯತೆ ಬಂದಿದ್ದು, ಇಂದು ನಡೆದ ಚುನಾವಣೆಗೆ 25 ಮಂದಿ ನಿರ್ದೇಶಕರನ್ನ ಆಯ್ಕೆ ಮಾಡಬೇಕಾಗಿದೆ. 4 ಸಿಂಡಿಕೇಟ್ಗಳು ಪೈಪೋಟಿಗೆ ನಿಂತಿವೆ. ಜೊತೆಗೆ 10 ಮಂದಿ ಪಕ್ಷೇತರವಾಗಿ ಸ್ಪರ್ಧಿಸಿದ್ದಾರೆ. ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಮಾಜಿ ಆಡಳಿತಾಧಿಕಾರಿ BS ರಫೀಉಲ್ಲಾ ನಾಯಕತ್ವದಲ್ಲಿ ಒಂದು ಸಿಂಡಿಕೇಟ್ ಸ್ಪರ್ಧೆ ಮಾಡಿದರೆ, ನಗರಸಭೆ ಸದಸ್ಯ SM ರಫೀಕ್ ನಾಯಕತ್ವದಲ್ಲಿ ಮತ್ತೊಂದು ತಂಡ, ಸಮಾಜ ಸೇವಕ MM ಭಾಷಾ ನೇತೃತ್ವದಲ್ಲಿ ಇನ್ನೊಂದು ತಂಡ ಸ್ಪರ್ಧೆ ಮಾಡಿದೆ. ಇನ್ನು RTI ಕಾರ್ಯಕರ್ತ ಸಾದಿಕ್ ಮುಖಂಡತ್ವದಲ್ಲಿ ಮತ್ತೊಂದು ಸಿಂಡಿಕೇಟ್ ಸ್ಪರ್ಧೆ ಮಾಡಿದೆ. ಈ 4 ಸಿಂಡಿಕೇಟ್ ಜೊತೆಗೆ 10 ಮಂದಿ ಪಕ್ಷೇತರ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. 110 ಅಭ್ಯರ್ಥಿಗಳಿಗೆ ನಗರಸಭಾ ಸದಸ್ಯರು, ರಾಷ್ಟ್ರೀಯ ಪಕ್ಷದ ನಾಯಕರು, ವ್ಯಾಪಾರಿಗಳು, ಪತ್ರಕರ್ತರು ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರುವುದು ವಿಶೇಷವಾಗಿದೆ. 4 ಸಿಂಡಿಕೇಟ್ಗಳು ತಮ್ಮ ಸಿಂಡಿಕೇಟ್ನ 25 ಮಂದಿಗೂ ಒಂದೇ ಚಿಹ್ನೆ ಕೇಳಿದ್ದು, ಅವರ ಕೋರಿಕೆ ಮೇರೆಗೆ ಚುನಾವಣಾಧಿಕಾರಿ ಒಬ್ಬರಿಗೆ ವಿಮಾನ, ಮತ್ತೊಬ್ಬರಿಗೆ ಸಿಲಿಂಡರ್, ಇನ್ನೊಬ್ಬರಿಗೆ ಆಟೋ, ಮತ್ತೊಬ್ಬರಿಗೆ ಟ್ರಕ್ ಸಿಂಬಲ್ ನೀಡಿದ್ದಾರೆ. ಈಗಾಗಲೇ ಮತದಾನ ಮುಗಿದು ಮತ ಎಣಿಕೆ ಆರಂಭವಾಗಿದ್ದು, ತಡರಾತ್ರಿಯ ನಂತರ ಫಲಿತಾಂಶ ಪ್ರಕಟವಾಗಲಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಪ್ರತಿಷ್ಠಿತ ಸಂಸ್ಥೆ ಜಮಾತೆ ಅಹ್ಲೆ ಇಸ್ಲಾಂಗೆ ಇವತ್ತು ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ಸುಮಾರು 110 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ. ಇದರಲ್ಲಿ ಪ್ರತಿ ತಂಡದಿಂದ 25 ಜನ ಇದ್ದಾರೆ. ಹಾಗಾಗಿ 4 ತಂಡ ಮತ್ತು 10 ಜನ ಇಂಡಿಪೆಂಡೆಂಟ್ಸ್ ಇದ್ದಾರೆ. ಬೆಳಗ್ಗೆಯಿಂದ 8 ಗಂಟೆಯಿಂದ 3 ಗಂಟೆವರೆಗೂ ಏನು ನಮ್ಮ ಚುನಾವಣೆ ನಡೆಯಿತು. ಚುನಾವಣೆ ನಂತರ ಈಗ 3 ಗಂಟೆ ಮೇಲೆ ಈಗ ಕೌಂಟಿಂಗ್ ನಡೀತಾ ಇದೆ. ಫಲಿತಾಂಶ ಸಂಜೆ ಒಳಗಡೆ ಪ್ರಕಟ ಆಗುತ್ತೆ. ಈ ಒಂದು ಸಂಸ್ಥೆ ನಮ್ಮ ಹಲವಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಕಳೆದ 12 ವರ್ಷಗಳಿಂದ ಸಂಸ್ಥೆಗೆ ಚುನಾವಣೆ ಇಲ್ಲದೆ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿ ಅಧಿಕಾರ ನಡೆಸ್ತಾ ಇದ್ದಿದ್ದು, ಈಗ ಎಲ್ಲರೂ ಯುವಕರು ಒಂದಾಗಿ
ಸುಮಾರು 2760 ಮೆಂಬರ್ಶಿಪ್ ಮಾಡಿ ಚುನಾವಣೆ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಯಾರೇ ಗೆಲ್ಲಿ ನಮ್ಮ ಆಶಯ ಏನಂದರೆ ಜನಾಂಗಕ್ಕೆ ಒಳ್ಳೆಯ ಕೆಲಸ ಮಾಡಲಿ ಅಂತೇಳ್ಬಿಟ್ಟು ನಾನು ಆಶಿಸ್ತೇನೆ. 2370 ಓಟ್ ಪೋಲಾಗಿದೆ, ಸುಮಾರು 90% ಪೋಲಾಗಿದೆ. ಅದರಲ್ಲಿ ಕೆಲವು ರಿಜೆಕ್ಟ್ ಆಗಬಹುದು, ಯಾಕಂದರೆ 25 ಓಟ್ ಇರೋದ್ರಿಂದ ಕೆಲವರು 26 ಹಾಕಿರ್ತಾರೆ, ಕೆಲವು ಇದಾಗಬಹುದು. ಆದರೆ 2370 ಓಟ್ ಪೋಲಾಗಿದೆ. 2760ರಲ್ಲಿ 90% ವೋಟಿಂಗ್ ಆಗಿದೆ. ಫಲಿತಾಂಶ ಇನ್ನೊಂದು ಸ್ವಲ್ಪ 1 ಅವರಲ್ಲೇ ಪ್ರಕಟ ಆಗ್ತದೆ. ಫುಲ್ ಎಲ್ಲ ಫಲಿತಾಂಶ ಪ್ರಕಟ ಆಗೋದು ಸುಮಾರು 10 ಗಂಟೆ ಆಗ್ಬೋದು. ಆದರೆ ಯಾರು ಮುನ್ನೆಲೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ ಅನ್ನೋದನ್ನು 1 ಅವರಲ್ಲೇ ಒಂದು ಅಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಅಂಬರೀಶ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡು ತಾಯಿ ಸೇರಿದಂತೆ 3 ಮಕ್ಕಳು ಗಾಯಗೊಂಡಿರುವ ಘಟನೆ ಚಿಂತಾಮಣಿ ನಗರದಲ್ಲಿ ಇಂದು ನಡೆದಿದೆ. ಸಿಲಿಂಡರ್ ಸ್ಫೋಟಕ್ಕೆ ಕಾರಣಗಳು ಇನ್ನೂ ತಿಳಿಯಬೇಕಿದ್ದು, ಮನೆಯಲ್ಲಿದ್ದ ಮಕ್ಕಳು ಸೇರಿ ಇತರರು ಸ್ಫೋಟದಲ್ಲಿ ಗಾಯಗೊಂಡಿದ್ದಾರೆ. ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟಗೊಂಡ ಕಾರಣ ಮನೆಯಲ್ಲಿದ್ದ 4 ಗಂಭೀರ ಗಾಯಗೊಂಡಿರುವ ಘಟನೆ ಚಿಂತಾಮಣಿ ನಗರದಲ್ಲಿ ನಡೆದಿದೆ. ಮನೆಯಲ್ಲಿದ್ದ ಸಿಲಿಂಡರ್ ಸ್ಫೋಟಗೊಂಡಿದ್ದು, ಸ್ಫೋಟಕ್ಕೆ ಕಾರಣ ಇನ್ನಷ್ಟೇ ತಿಳಿಯಬೇಕಿದೆ. ಸ್ಫೋಟದಲ್ಲಿ ತಾಯಿ ಸೇರಿದಂತೆ 3 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದು, ತಾಯಿ ಲಕ್ಷ್ಮೀದೇವಿ, ಆಕೆಯ ಮಗ ಹರ್ಷವರ್ಧನ್ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದುಬಂದಿದೆ. ಹರಿಪ್ರಿಯಾ ಎಂಬುವವರು ಗಾಯಗೊಂಡಿದ್ದಾರೆ. ಚಿಂತಾಮಣಿ ನಗರದ ಕರಿಯಪಲ್ಲಿ ಬಡಾವಣೆಯಲ್ಲಿ ಘಟನೆ ನಡೆದಿದ್ದು, ಸ್ಫೋಟದಲ್ಲಿ ಗಾಯಗೊಂಡ ತಾಯಿ ಲಕ್ಷ್ಮೀದೇವಮ್ಮ ಮತ್ತು ಮಗ ಹರ್ಷವರ್ಧನ್ ಅವರನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಉಳಿದ 2 ಮಕ್ಕಳಿಗೆ ಚಿಂತಾಮಣಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಚಿಂತಾಮಣಿಯ ಕರಿಯಪಲ್ಲಿ ಬಡಾವಣೆಯ ವೆಂಕಟೇಶ್ವರ ಶಾಲೆ ಬಳಿ ಇರುವ ಲಕ್ಷ್ಮೀದೇವಮ್ಮ ಎಂಬುವವರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದ್ದು, ಸ್ಫೋಟದ ರಭಸಕ್ಕೆ ಗೃಹ ಬಳಕೆ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗಂಗಮ್ಮ ದೇವಿಯ 36ನೇ ವರ್ಷದ ಹೂವಿನ ಕರಗ ಮಹೋತ್ಸವ ಶನಿವಾರ ರಾತ್ರಿ ಅತ್ಯಂತ ಸಡಗರದಿಂದ ನೆರವೇರಿತು. ಕರಗದ ಧಾರ್ಮಿಕ ವಿಧಿವಿಧಾನಗಳಂತೆ ಕಳೆದ ಹಲವು ದಿನಗಳಿಂದ ನಡೆದ ಧಾರ್ಮಿಕ ಕಾರ್ಯಕ್ರಮಗಳು ಅಂತಿಮವಾಗಿ ರಾತ್ರಿ ಕರಗ ಮಹೋತ್ಸವ ವಿಜೃಂಭಣೆಯಿಂದ ಸಂಪನ್ನವಾಯಿತು. ಶ್ರೀ ಗಂಗಮ್ಮ ದೇವಾಲಯದಿಂದ ಹೂವಿನ ಕರಗ ಹೊತ್ತ ಮೇಲೂರಿನ ವಹ್ನಿ ಕುಲ ಧರ್ಮೇಂದ್ರ ರಾತ್ರಿಯೆಲ್ಲ ಪಟ್ಟಣದಲ್ಲಿ ಸುತ್ತಾಡಿ ವಿವಿಧ ನೃತ್ಯಗಳನ್ನು ಮಾಡಿ ಪಟ್ಟಣದ ಹಲವಾರು ವಾರ್ಡುಗಳಲ್ಲಿ ತಿರುಗಿದರು. ಈ ಕರಗ ಮಹೋತ್ಸವವನ್ನು ಸಹಸ್ರಾರು ಭಕ್ತರು ವೀಕ್ಷಿಸಿದರು. ಬಾಗೇಪಲ್ಲಿ ತಾಲೂಕು ಮಾತ್ರವಲ್ಲದೆ ನೆರೆಯ ಆಂಧ್ರ ಪ್ರದೇಶ ಸೇರಿದಂತೆ ನಾನಾ ಪ್ರದೇಶಗಳಿಂದ ಆಗಮಿಸಿದ ಜನರು ಕರಗವನ್ನು ಕಣ್ತುಂಬಿಕೊಂಡರು. ತಮಟೆ ವಾದ್ಯದ ನಾದಕ್ಕೆ ತಕ್ಕಂತೆ ಕರಗ ಹೊತ್ತವರು ಹೆಜ್ಜೆ ಹಾಕಿದ್ರು. ಈ ವೇಳೆ ಅಪಾರ ಪ್ರಮಾಣದಲ್ಲಿ ಮಕ್ಕಳು, ಯುವಕರು ಅವರನ್ನು ಹಿಂಬಾಲಿಸಿದರು. ಶಾಸಕ SN ಸುಬ್ಬಾರೆಡ್ಡಿ ಶ್ರೀ ಗಂಗಮ್ಮ ದೇವಿಯ ಹೂವಿನ ಕರಗಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಈ ವೇಳೆ ದೇವಾಲಯದಿಂದ ಕರಗ ಹೊತ್ತ ವ್ಯಕ್ತಿ ಹೊರಬರುತ್ತಿದ್ದಂತೆ ವಹ್ನಿ ಕುಲಸ್ಥರು ಡಮರುಗದ ನಾದ ಹಾಗೂ ಗೆಜ್ಜೆ ಸಪ್ಪಳದ ಜೊತೆಗೆ ಗೋವಿಂದ ಜಯಘೋಷದ ಮೂಲಕ ಕರಗವನ್ನು ಸ್ವಾಗತಿಸಿದರು. ಇದೇ ವೇಳೆ ನೂರಾರು ಮಂದಿ ವೀರಕುಮಾರರು ಗೋವಿಂದ ಎನ್ನುತ್ತಾ ಕತ್ತಿಯಲ್ಲಿ ಎದೆಗೆ ಗೀಚಿಕೊಂಡು ಹಲವು ಸೇವೆ ಸಲ್ಲಿಸಿದರು.
ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ, ಕೆಇಬಿ ರಸ್ತೆ, ರಾಘವೇಂದ್ರ ಸ್ವಾಮಿ ಬೀದಿ, ಆವುಲಮಂದೆ ರಸ್ತೆ, ಡಾಲರ್ಸ್ ಕಾಲೋನಿ, ಜನ್ನಲು ಬಜಾರ್, ಕುಂಬಾರ ರಸ್ತೆ, ನೇತಾಜಿ ಸರ್ಕಲ್, ಗೂಳೂರು ವೃತ್ತ, ಕೊತ್ತಪಲ್ಲಿ ರಸ್ತೆ, ನ್ಯಾಷನಲ್ ಕಾಲೇಜ್ ಸೇರಿದಂತೆ ವಿವಿಧ ಬೀದಿಗಳಲ್ಲಿ ಕರಗ ಸಾಗಿ ಬಂತು. ಕರಗದ ಹಿನ್ನೆಲೆಯಲ್ಲಿ ಮಹಿಳೆಯರು ಮನೆಗಳ ಮುಂದೆ ರಂಗೋಲಿ ಬಿಡಿಸಿ ಅಲಂಕಾರ ಮಾಡಿದರು. ಕರಗ ಪಟ್ಟಣದ ವಿವಿಧ ದೇವಾಲಯಗಳ ಹಾಗೂ ಪ್ರಮುಖ ಬೀದಿಗಳಲ್ಲಿ ಸಾಗುವ ಜನರು ಆರತಿ ಬೆಳಗಿ ಕರಗದ ಮೇಲೆ ಮಲ್ಲಿಗೆ ಹೂವು ಎರಚಿದರು. ಕರಗ ಮಹೋತ್ಸವಕ್ಕೆ ಬಂದ ಭಕ್ತಾದಿಗಳಿಗೆ ರುಚಿಕರವಾದ ತಟ್ಟೆ ಇಡ್ಲಿ ವಿತರಿಸುವ ವ್ಯವಸ್ಥೆಯನ್ನು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಏರ್ಪಡಿಸಿದರು. ಇದೇ ರೀತಿ ಹಲವೆಡೆ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭದಲ್ಲಿ ಗಂಗಮ್ಮದೇವಿ ಕರಗ ಟ್ರಸ್ಟ್ ಪದಾಧಿಕಾರಿಗಳಾದ ನರಸಿಂಹ ನಾಯ್ಡು, ಎಜಿ ಸುಧಾಕರ್, ಆದಿಮೂರ್ತಿ, ಗಡ್ಡಂ ನರಸಪ್ಪ, ಗೋಪಾಲ, ಸೂರ್ಯನಾರಾಯಣ, ವಾಲ್ಮೀಕಿ ಅಶ್ವತ್ಥಪ್ಪ, ಮರಿಯಪ್ಪ ಇನ್ನೂ ಹಲವರು ಹಾಜರಿದ್ದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ರಕ್ಷಣೆಗಾಗಿ ಹುತಾತ್ಮರಾದ ಯೋಧ ಮುರಳಿ ನಾಯಕ್ ಅವರಿಗೆ ಚೇಳೂರು ತಾಲೂಕಿನ ರಾಜವಾಂಡ್ಲಪಲ್ಲಿಯಲ್ಲಿ ಯುವಕರು ಹಾಗೂ ಗ್ರಾಮಸ್ಥರು ಶನಿವಾರ ರಾತ್ರಿ ದೀಪಗಳನ್ನು ಹಚ್ಚಿ ಅಗಲಿದ ವೀರ ಯೋಧರಿಗೆ ಗೌರವ ಸಲ್ಲಿಸಿದರು. ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದ ಗುಂಡಿನ ದಾಳಿಗೆ ಹುತಾತ್ಮರಾದ ಸೈನಿಕ ಮುರಳಿ ನಾಯಕ್ ಅವರ ನಿಧನಕ್ಕೆ ಚೇಳೂರು ತಾಲೂಕಿನ ರಾಜವಾಂಡ್ಲಪಲ್ಲಿ ಯುವಕರು ಹಾಗೂ ಗ್ರಾಮಸ್ಥರು ಶ್ರದ್ಧಾಂಜಲಿ ಅರ್ಪಿಸಿದರು. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಘರ್ಷ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ನಡೆದ ಶೆಲ್ ದಾಳಿಯಲ್ಲಿ ಯುವ ಸೈನಿಕ ಎಂ ಮುರಳಿ ನಾಯಕ್ ಹುತಾತ್ಮರಾಗಿದ್ದು, ಇವರು ಬಾಗೇಪಲ್ಲಿ ಗಡಿ ಭಾಗದ ಆಂಧ್ರ ಪ್ರದೇಶ ಮೂಲದ ಗೋರಂಟ್ಲ ಮಂಡಲದ ಪುದಗುಂಡ್ಲಪಲ್ಲಿ ಗ್ರಾಮದ ಯೋಧರಾಗಿದ್ದಾರೆ. ನೆರೆ ರಾಜ್ಯದ ಗ್ರಾಮದ ವ್ಯಕ್ತಿ ಭಾರತದ ಸೈನಿಕ ಆಗಿದ್ದು, ಕೇವಲ ಚೇಳೂರಿನಿಂದ 60 ಕಿಲೋಮೀಟರ್ ದೂರದ ಈ ಮಹಾ ಯೋಧನಿಗೆ ಇಡೀ ರಾಜವಾಂಡ್ಲಪಲ್ಲಿ ಗ್ರಾಮಸ್ಥರು ದೀಪವನ್ನು ಬೆಳಗಿಸಿ ಮೌನಾಚರಣೆ ಮಾಡಿ ಗೌರವ ಸಲ್ಲಿಸಿದರು. ಇಂತಹ ಯೋಧನಿಗೆ ಜನ್ಮ ನೀಡಿ ದೇಶ ಸೇವೆ ಮಾಡಲು ಅವಕಾಶ ನೀಡಿದ ಅವರ ತಂದೆ ತಾಯಿಗಳಿಗೆ ಕೃತಜ್ಞತೆ ಅರ್ಪಿಸಿದರು. ಇಂತಹ ಯೋಧ ನಮ್ಮ ಗಡಿ ಭಾಗದಲ್ಲಿ ಜನಿಸಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಕೊಂಡಾಡಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದ್ದು, ಗಡಿಭಾಗದಲ್ಲಿ ಪ್ರಾಣವನ್ನೇ ಪಣವಾಗಿಟ್ಟು ದೇಶವನ್ನು ಕಾಪಾಡುತ್ತಿರುವ ಎಲ್ಲರಿಗೂ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ನಲ್ಲಗುಟ್ಲಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್.ಎ. ವಿನೋದ್ ರೆಡ್ಡಿ, ರವಿಚಂದ್ರ ರೆಡ್ಡಿ, ನಾಗರಾಜ್, ಶ್ರೀಕಾಂತ್, ಅಂಬರೀಶ್ ಇನ್ನೂ ಹಲವರು ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್ ಇಬಿಎಸಿ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು, ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು ಜೆಡಬ್ಲ್ಯೂ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ
ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಜ್ಞಾನ, ಕೌಶಲ್ಯ, ಸಾಮರ್ಥ್ಯಗಳು ಹಾಗೂ ಪರಿಣಿತಿಯನ್ನು ಶಾಲೆಗಳಲ್ಲಿ ಕಲಿಯಬಹುದು. ಆದರೆ ಕರುಣೆ, ಸಹನೆ ಮತ್ತು ಬದ್ಧತೆಗಳನ್ನು ನಿಸ್ವಾರ್ಥ ಸೇವೆಯ ಮೂಲಕವೇ ಕಟ್ಟಿಕೊಳ್ಳಬೇಕೆಂದು ಶಾಂತಾ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ ಪ್ರೀತಿ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಶಾಂತ ಆರೋಗ್ಯ ಹಾಗೂ ಅರೆ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ನರ್ಸಿಂಗ್ ವಿದ್ಯಾರ್ಥಿಗಳ ಜ್ಯೋತಿ ಬೆಳಗುವಿಕೆ ಹಾಗೂ ಪ್ರಮಾಣವಚನ ಬೋಧನೆ ಕಾರ್ಯಕ್ರಮದಲ್ಲಿ ಸೇವಾ ಪ್ರಮಾಣವಚನ ಬೋಧಿಸಿ ಮಾತನಾಡಿದ ಡಾಕ್ಟರ್ ಪ್ರೀತಿ ಸುಧಾಕರ್, ಜಗತ್ತಿನ ಶುಶ್ರೂಷಕ ಸೇವಾ ಕ್ಷೇತ್ರದಲ್ಲಿ ನರ್ಸಿಂಗ್ ಅಪೂರ್ವ ಸೇವೆಯಾಗಿದ್ದು, ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಸೇವಾ ಗುಣ ಮತ್ತು ಸ್ಫೂರ್ತಿಯನ್ನು ಶುಶ್ರೂಷಕರು ಅಳವಡಿಸಿಕೊಳ್ಳಬೇಕು ಎಂದರು. ಪ್ರತಿಯೊಬ್ಬ ಶುಶ್ರೂಷಕರಲ್ಲಿ ಮೌಲ್ಯಗಳು ನಿರಂತರ ಬೆಳೆದು ಜೀವಂತವಾಗಿರಲಿ. ವೃತ್ತಿಯ ಸಂಭ್ರಮ ಮತ್ತು ಸಂವೇದನೆಯ ಜೊತೆಗೆ ಬದ್ಧತೆಗಳು ಬಲಗೊಳ್ಳಬೇಕು. ನಿಮ್ಮ ಸೇವೆಯನ್ನು ಅಂತರ್ಶಿಸ್ತಿನ ಸ್ವರೂಪದಲ್ಲಿ ವ್ಯಕ್ತಿಗತವಾಗಿ ಹಾಗೂ ಸಾಮೂಹಿಕವಾಗಿ ಕಟ್ಟಿಕೊಳ್ಳುವ ಅಗತ್ಯವಿದ್ದು, ಶಾಂತಾ ಸಂಸ್ಥೆ ಅಂತಹ ಕರ್ತವ್ಯ ನಿರ್ವಹಿಸಿ ಧನ್ಯತೆ ಹೊಂದಬೇಕೆಂದು ಬಯಸುತ್ತೇನೆ ಎಂದರು. ಭಾರತ ಜಗತ್ತಿನ ನರ್ಸಿಂಗ್ ಸೇವಾ ಕ್ಷೇತ್ರದಲ್ಲಿ ವಿಶಿಷ್ಟ ಗೌರವ ಹೊಂದಿದೆ. ಇಂತಹ ಸೇವಾ ಪರಂಪರೆ ಇನ್ನೂ ಬಲಪಡಿಸಿ ನೊಂದವರ ಬಾಳಿನಲ್ಲಿ ನೆಮ್ಮದಿ ತರುವ ನಿಮ್ಮ ಪ್ರಯತ್ನಗಳಿಗೆ ಶುಭವಾಗಲಿ ಎಂದು ಹಾರೈಸಿದರು. ಅರೆ ವೈದ್ಯಕೀಯ ಶಿಕ್ಷಣ ವಿದ್ಯಾರ್ಥಿಗಳಿಗೆ ವೃತ್ತಿ ಸಂಹಿತೆ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದ ಬೆಂಗಳೂರು ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕ ಡಾಕ್ಟರ್ ಎನ್ ರಾಮಕೃಷ್ಣ ರೆಡ್ಡಿ ಮಾತನಾಡಿ, ಭಾರತದಲ್ಲಿ ಶುಶ್ರೂಷಕ ಸೇವಾ ಪರಂಪರೆ ಅತ್ಯಂತ ಶ್ರೇಷ್ಠ ಹಾಗೂ ವ್ಯಾಪಕವಾಗಿ ಬೆಳೆದಿದ್ದು, ಪ್ರತಿಯೊಬ್ಬ ವ್ಯಕ್ತಿಗೂ ನರ್ಸಿಂಗ್ ಮೌಲ್ಯಗಳು ಅಗತ್ಯವಾಗಿವೆ. ಪ್ರಮಾಣ ವಚನ ಹಾಗೂ ಪದವಿಯ ರ್ಯಾಂಕುಗಳೇ ಶುಶ್ರೂಷಕ ವೃತ್ತಿಯಲ್ಲಿ ಮುಖ್ಯವಾಗದೆ, ಜ್ಞಾನ ಮತ್ತು ಕೌಶಲ್ಯಗಳ ಜೊತೆಗೆ ಸೇವಾಭಾವನೆ ಮತ್ತು ಕಾರುಣ್ಯ ಗುಣಗಳು ಸಮನ್ವಯಗೊಳ್ಳಬೇಕು ಎಂದರು. ಭಾರತೀಯ ನರ್ಸ್ಗಳಿಗೆ ಜಗತ್ತಿನ ದೊಡ್ಡ ಬೇಡಿಕೆ ಇದ್ದು, ನೀವು ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜೀವನ, ಸೇವೆ ಹಾಗೂ ಆದರ್ಶಗಳನ್ನು ಅಳವಡಿಸಿಕೊಂಡು ಬೆಳೆದರೆ ರೋಗಿಗಳ ಆರೈಕೆ, ಚಿಕಿತ್ಸೆ ಜೊತೆಗೆ ನಿಮ್ಮ ಜವಾಬ್ದಾರಿ ಹಾಗೂ ಉತ್ತರದಾಯಿ ಗುಣಗಳನ್ನು ಬೆಳೆಸಿಕೊಂಡರೆ ಮಾತ್ರ ನೀವು ಈ ಕ್ಷೇತ್ರದ ಸಮರ್ಥ ವೃತ್ತಿಪರರಾಗುತ್ತೀರಾ. 4 ವರ್ಷಗಳ ಈ ಪದವಿಯಲ್ಲಿ ಸೈದ್ಧಾಂತಿಕ ವಿಚಾರಗಳನ್ನು ಕಲಿಯುವ ಜೊತೆಗೆ ಸಾಂದರ್ಭಿಕವಾಗಿ ವರ್ತಿಸುವ ಮತ್ತು ಆಯಾ ಸಂದರ್ಭದಲ್ಲಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸಿ ಸಂವೇದನೆಯಿಂದ ಚಿಕಿತ್ಸೆ ನೀಡುವ ರೋಗಿಗಳನ್ನು ಆರೈಕೆ ಮಾಡುವ ಗುಣ ಮತ್ತು ಸಾಮರ್ಥ್ಯವನ್ನು ಕಡ್ಡಾಯವಾಗಿ ಕಲಿತು ಅಳವಡಿಸಿಕೊಳ್ಳಬೇಕೆಂದು ಹೇಳಿದರು. ಅನನ್ಯ ಆಸ್ಪತ್ರೆಗಳ ಸಂಸ್ಥಾಪಕ ನಿರ್ದೇಶಕ ಡಾಕ್ಟರ್ IS ರಾವ್ ಮಾತನಾಡಿ, ಜಗತ್ತಿನ ವೈದ್ಯಕೀಯ ಸೇವಾ ವ್ಯವಸ್ಥೆಯಲ್ಲಿ ಶುಶ್ರೂಷಕರ ಕೊಡುಗೆಗೆ ಬೆಲೆ ಕಟ್ಟಲಾಗುವುದಿಲ್ಲ. ಸಮಾಜದಲ್ಲಿ ಗ್ರಾಮೀಣ ಮತ್ತು ನಗರ ಭಾಗಗಳ ಕುಟುಂಬಗಳ ಹೆಣ್ಣು ಮಕ್ಕಳು ಶಾಂತಾ ಸಂಸ್ಥೆಯಲ್ಲಿ ನರ್ಸಿಂಗ್ ಅಭ್ಯಾಸ ಮಾಡುತ್ತಿದ್ದು, ಶಾಂತಾ ಸಂಸ್ಥೆ ಉತ್ತಮ ಗುಣಮಟ್ಟದ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ನಿಮ್ಮ ವೃತ್ತಿ ಸೇವೆ ಮತ್ತು ವ್ಯಕ್ತಿತ್ವ ವಿಕಸನಕ್ಕೆ ಎಲ್ಲ ರೀತಿ ಅವಕಾಶಗಳನ್ನು ತೆರೆದಿಟ್ಟಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಲಿತಾ ಮನೋಹರನ್, ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲೆ ಲಾವಣ್ಯ ಕುಮಾರಿ, ಜೈನ್ ಮಿಷನ್ ಆಸ್ಪತ್ರೆಯ ವ್ಯವಸ್ಥಾಪಕ ನಿರ್ದೇಶಕ ರಾಕೇಶ್ ಯು ಜೈನ್ ಮಾತನಾಡಿದರು.
ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಂಘಗಳು ಒಗ್ಗಟ್ಟಿನಿಂದ ಜನರ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಒತ್ತು ನೀಡಬೇಕೆಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿದರು. ಚಾಮರಾಜನಗರದ ಅಂಬೇಡ್ಕರ್ ಪಾರ್ಕ್ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಅವರ 134ನೇ ಜಯಂತಿ ಮತ್ತು ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘ ಉದ್ಘಾಟಿಸಿ ಮಾತನಾಡಿದರು. ನಗರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅಂಬೇಡ್ಕರ್ ಜಯಂತಿಯಲ್ಲಿ ಮಾತನಾಡಿ, ಸಂವಿಧಾನದಲ್ಲಿ 3 ಅಂಗಗಳನ್ನು ರಚಿಸದಿದ್ದರೆ ಜನಪ್ರತಿನಿಧಿಗಳಾಗುತ್ತಿರಲಿಲ್ಲ. ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಒಂದೇ ಮತದಾನದ ಹಕ್ಕು ನೀಡಿದ್ದಾರೆ. ಜನಪ್ರತಿನಿಧಿಗಳು ಅಭಿವೃದ್ಧಿ ಕೆಲಸ ಮಾಡಿದರೆ ನಿರಂತರವಾಗಿ ಆಯ್ಕೆಯಾಗುತ್ತಾರೆ. ವಿಫಲವಾದಲ್ಲಿ ಮತದಾರ ತಿರಸ್ಕರಿಸಲು 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುತ್ತದೆ ಎಂದರು. ಚುನಾವಣಾ ಪ್ರಕ್ರಿಯೆಗಳು ಕಳೆದ 77 ವರ್ಷಗಳಿಂದ ನಡೆಯುತ್ತಿವೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಯ ಮುಖ್ಯಮಂತ್ರಿ ಹಾಗೂ ದೇಶದಲ್ಲಿ ಪ್ರಧಾನಮಂತ್ರಿ ಈವರೆಗೂ ಆಗಿಲ್ಲ. ಪರಿಶಿಷ್ಟ ಜಾತಿಯ ಮತ ಗಳಿಸುವ ರಾಜಕೀಯ ಪಕ್ಷಗಳು ಅವಕಾಶ ಕಲ್ಪಿಸಿಲ್ಲ. ಮೀಸಲು ಕ್ಷೇತ್ರದ ಜನಪ್ರತಿನಿಧಿಗಳಲ್ಲಿ ಹೊಂದಾಣಿಕೆ ಇಲ್ಲ. ಈ ಬಗ್ಗೆ ಹೋರಾಟ ಮಾಡಿದರೆ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಹುದ್ದೆ ಪಡೆಯಲು ಸಾಧ್ಯ ಎಂದರು. ಸಂವಿಧಾನದಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ 3 ಅಂಗಗಳನ್ನು ರಚಿಸದೇ ಹೋದ ಪಕ್ಷದಲ್ಲಿ ರಾಜಕೀಯವಾಗಿ ಇವತ್ತು ನಾವು ಯಾರೂ ಕೂಡ ಈ ಸಾಮಾಜಿಕ ನೆಲೆಗಟ್ಟಿನ ಆಧಾರದ ಮೇಲೆ ನಾವು ಸಂಸತ್ತಿಗೆ ಆಗಲಿ, ವಿಧಾನಸಭೆಗೆ ಆಗಲಿ, ಸ್ಥಳೀಯ ಸಂಸ್ಥೆಗಳಿಗೆ ಆಗಲಿ ನಾವು ಜನಪ್ರತಿನಿಧಿಗಳ ಆಯ್ಕೆಯಾಗಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಹಳ್ಳಿಯ ಮುಗ್ಧ ಮತದಾರರು ಕೂಡ ಒಂದೇ ಮತದ ಹಕ್ಕು, ರಾಷ್ಟ್ರದ ರಾಷ್ಟ್ರಪತಿ ಕೂಡ ಒಂದೇ ಮತದ ಹಕ್ಕು ಅಂತಕ್ಕಂಥದ್ದನ್ನು ಸಂವಿಧಾನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. 5 ವರ್ಷಕ್ಕೊಮ್ಮೆ ಇದೇ ವೇಳೆ ಸಂಘದಿಂದ ಏರ್ಪಡಿಸಿದ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ನೀಡಿ ಗೌರವಿಸಲಾಯಿತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೂ ಗೌರವಿಸಲಾಯಿತು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ. ಸಾಧ್ಯವಿಲ್ಲ. ಕದನ ವಿರಾಮ ಉಲ್ಲಂಘನೆ ಮಾಡೋದು ಪಾಕಿಸ್ತಾನಿಯರಿಗೆ ಹೊಸದೇನೂ ಅಲ್ಲ. ಕದನ ವಿರಾಮದ ಹೆಸರಿನಲ್ಲಿ ಅವರು ಉಲ್ಲಂಘನೆ ಮಾಡುವ ಕುತಂತ್ರ ಬುದ್ಧಿ ಹೊಂದಿದ್ದಾರೆ ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದರು. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಮಾತನಾಡಿ, ಪಾಕಿಸ್ತಾನವನ್ನು ನಂಬಲು ಸಾಧ್ಯವಿಲ್ಲ ಎಂದರು. ಅಲ್ಲದೆ ಕದನ ವಿರಾಮ ಮಾಡೋದು ಇದೇ ಮೊದಲಲ್ಲ, ಇದು ಅವರಿಗೆ ಹೊಸದೂ ಅಲ್ಲ ಎಂದು ಹೇಳಿದರು. ನಂಜನಗೂಡಿನ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಅವರು, ಪಾಕಿಸ್ತಾನ ಪ್ರಚೋದನೆ ಮಾಡುತ್ತಲೇ ಬಂದಿದೆ, ಭಾರತ ಯಾವಾಗಲೂ ಪ್ರಚೋದನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ದೇಶದ ಹಿತಾಸಕ್ತಿಗಾಗಿ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಂಡರೂ ನಮ್ಮ ಸಹಕಾರ ಇದೆ. ಭಯೋತ್ಪಾದನೆ ಎಲ್ಲೂ ಬೆಳೆಯಬಾರದು, ಅದನ್ನು ಬೇರು ಸಮೇತ ಕಿತ್ತು ಹಾಕಬೇಕು. ಪಾಕಿಸ್ತಾನದ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತದೆ ನೋಡೋಣ, ಅದಕ್ಕೆ ನಮ್ಮ ಸಹಕಾರ ಇದ್ದೇ ಇದೆ ಎಂದು ಸ್ಪಷ್ಟಪಡಿಸಿದರು. ಪಾಕಿಸ್ತಾನವರಿಗೆ ನಂಬಕ್ಕಾಗಲ್ಲ. ಮುಂಚೆ ಕೂಡ ಹಲವಾರು ಬಾರಿ ಕದನ ವಿರಾಮ ಅಂದಾಗ ಕೂಡ ಇವರು ಉಲ್ಲಂಘನೆ ಮಾಡಿದ್ದಾರೆ. ಈಗ 4 ಬಾರಿ ನಾವು ಅವ್ರ ಜೊತೆ ಯುದ್ಧಕ್ಕೆ ಹೋಗಿದ್ದೀವಿ ಅಂದರೆ ನಾವು ಪ್ರಚೋದನೆ ಕೊಟ್ಟು ಹೋಗಿಲ್ಲ, ಯಾವಾಗಲೂ ಕೂಡ ಪ್ರಚೋದನೆ ಅಲ್ಲಿಂದ ಬಂದಿದೆ. ಮೊನ್ನೆ ಕೇಂದ್ರ ಸರ್ಕಾರದವರು ಎನಿ ವೈಲೇಷನ್ ಆಫ್ ಟೆರರ್ ಆರ್ ಎನಿ ವೈಲೇಷನ್ ಆಫ್ ಸೀಸ್ ಫೈರ್ ವಿಲ್ ಬಿ ಕನ್ಸಿಡರ್ಡ್ ಆನ್ ಆ್ಯಕ್ಟ್ ಆಫ್ ವಾರ್ ಅಂತ ಹೇಳಿದ್ದಾರೆ. ಅವ್ರನ್ನ ಏನು ಮಾಡ್ತಾರೆ ಅಂತ ಅದಕ್ಕೆ ನಮ್ಮ ಕೇಂದ್ರದ ನಾಯಕರೆಲ್ಲರೂ ಹೇಳಿದ್ದಾರೆ, ಆಲ್ ಪಾರ್ಟಿ ಮೀಟಿಂಗ್ ಕರೀರಿ, ಸೀಸ್ ಫೈರ್ ಏನಿದೆ, ಹೇಗಿದೆ, ಅದರ ಕಂಡೀಷನ್ಸ್ ಏನಿದೆ ಅದೆಲ್ಲ ಸ್ವಲ್ಪ ಜನರಿಗೆ ತಿಳಿಸಿ ನಮ್ಮ ಸಹಕಾರ ಏನಿದೆ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ. ಅಂದರೆ ಇದರಲ್ಲಿ ರಾಜಕೀಯ ಏನಾದ್ರು ಬೆರೆಸ್ತಾ ಇದ್ದಾರಾ, ಎನ್ಗೇಜ್ ಮಾಡ್ಕೊಳ್ತಾ ಇದ್ದಾರಾ BJP ವಾರ್ನ? ನೋಡಿ, ನಾವಂತೂ ಮಾಡ್ತಾ ಇಲ್ಲ. BJP ಅವ್ರು ಏನು ಮಾಡ್ತಾರೆ ಮಾಡಿಕೊಳ್ಳಿ, ಅದರಿಂದ ಸರ್ಕಾರದಲ್ಲಿದ್ದಾರೆ ಅವರು, ಅವರ ಜವಾಬ್ದಾರಿ ಹೆಚ್ಚಾಗಿದೆ. ನಾವು ವಿಪಕ್ಷದಲ್ಲಿದ್ದವರು ದೇಶದ ಹಿತಾಸಕ್ತಿ ಬಗ್ಗೆ ಇರ್ಬೋದು ಅಥವಾ ನಮ್ಮ ನಾಗರಿಕರ ಹಿತಾಸಕ್ತಿ ಬಗ್ಗೆ ಇರ್ಬೋದು, ನಮ್ಮ ಕಡೆಯಿಂದ ಏನು ಸಹಕಾರ ಆಗುತ್ತೆ ನಾವು ನೀಡ್ತೀವಿ. ಕೇಂದ್ರ ರಾಜಕೀಯ ಮಾಡುತ್ತಿದೆಯಾ ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವಂತೂ ಯಾವ ರಾಜಕೀಯ ಮಾಡುತ್ತಿಲ್ಲ ಎಂದರು. ನಮಗೆ ಮೊದಲು ದೇಶ ಮುಖ್ಯ, ದೇಶದ ಜನ ಮುಖ್ಯ.
ದೇಶದ ಹಿತಾಸಕ್ತಿ, ನಾಗರಿಕರ ಹಿತಾಸಕ್ತಿಗಾಗಿ ನಮ್ಮ ಸಹಕಾರ ಇದೆ. ಪಾಕಿಸ್ತಾನ ಮೊದಲಿನಿಂದಲೂ ನಿಯಮಗಳನ್ನು ಮೀರುತ್ತಲೇ ಬಂದಿದೆ. ಪಾಕಿಸ್ತಾನವನ್ನು ನಂಬೋಕೆ ಆಗಲ್ಲ ಎಂದು ನಂಜನಗೂಡಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಹೇಳಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕಳೆದ ಸಂಸತ್ ಚುನಾವಣೆ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ನಂತರ ನನಗೆ ಹಾಗೂ ನನ್ನ ಬೆಂಬಲಿಗರಿಗೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಅವಕಾಶಗಳು ಇಲ್ಲವಾಗಿದೆ. ಈ ಬಗ್ಗೆ ಪಕ್ಷದ ಹೈಕಮಾಂಡ್ಗೆ ಮನವರಿಕೆ ಮಾಡಲಾಗುವುದೆಂದು ಮಾಜಿ ಶಾಸಕ ಎಂ ರಾಜಣ್ಣ ಹೇಳಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣ ಅವರು, ನಾನು ಹಾಗೂ ನನ್ನ ಬೆಂಬಲಿಗರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೇರ್ಪಡೆಯಾಗಿದ್ದು ಪಕ್ಷ ಸಂಘಟನೆ ಮಾಡಿ ನಂತರ ನಡೆದ ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಚುನಾವಣೆಗಳಲ್ಲಿ ಬಿಜೆಪಿ ಬೆಂಬಲಿತರು ಗೆಲುವು ಸಾಧಿಸುವಂತೆ ಶ್ರಮಿಸಿದ್ದೇವೆ. ಆದರೆ ಕಳೆದ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ನಂತರ ಮಾಜಿ ಶಾಸಕನಾದ ನನಗೆ ಮತ್ತು ನನ್ನೊಂದಿಗೆ ಬಿಜೆಪಿಗೆ ಸೇರಿದವರನ್ನು ಎನ್ಡಿಎ ನಾಯಕರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಪಕ್ಷದಲ್ಲಿ ನನಗೆ ಸೂಕ್ತ ಸ್ಥಾನಮಾನ, ಜವಾಬ್ದಾರಿ ನೀಡಲಿಲ್ಲ ಎಂದು ಆರೋಪಿಸಿದರು. ಇದರಿಂದ ಬೇಸತ್ತ ನಾನು ಇತ್ತೀಚಿನ ದಿನಗಳಲ್ಲಿ ಪಕ್ಷ ಸಂಘಟನೆಯಾಗಲಿ ಪಕ್ಷದ ಸಭೆ ಸಮಾರಂಭದಲ್ಲಾಗಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಈ ಬಗ್ಗೆ ಪಕ್ಷದ ಹೈಕಮಾಂಡ್ ಬಳಿ ಚರ್ಚಿಸಲು ನನ್ನ ಬೆಂಬಲಿಗರಿಂದ ಒತ್ತಡ ಬಂತು. ಹಾಗಾಗಿ ಕಳೆದ ಶನಿವಾರ ನನ್ನೊಂದಿಗೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ ಮತ್ತು ನನ್ನ ಬೆಂಬಲಿಗ ಮುಖಂಡರನ್ನು ಕರೆದು ಚರ್ಚಿಸಲಾಯಿತು. ಎನ್ಡಿಎಯಿಂದ ನನ್ನ ಮತ್ತು ನನ್ನ ಬೆಂಬಲಿಗರ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತಿರುವ ಬಗ್ಗೆ ಚರ್ಚಿಸಲಾಯಿತು. ಸಭೆಯಲ್ಲಿ ಪ್ರತಿಯೊಬ್ಬರೂ ಅವರವರ ಅನಿಸಿಕೆಗಳನ್ನು ಹೇಳಿಕೊಂಡರು. ಎನ್ಡಿಎಯೊಂದಿಗೆ ಮೈತ್ರಿಯಿಂದ ನನಗೆ ಹಿನ್ನಡೆಯಾಗುತ್ತಿರುವ ಬಗ್ಗೆ ಮುಕ್ತವಾಗಿ ಹೇಳಿಕೊಂಡರು. ಜೊತೆಗೆ ಬಿಜೆಪಿಯಲ್ಲೇ ಕೆಲವರಿಗೆ ಸುಣ್ಣ, ಕೆಲವರಿಗೆ ಬೆಣ್ಣೆ ನೀಡಿರುವ ಬಗ್ಗೆಯೂ ಅಸಮಾಧಾನ ವ್ಯಕ್ತವಾಯಿತು ಎಂದರು. ಅವರು 2 ವರ್ಷ ಕೆಲಸ ಮಾಡಿದ್ರು. ಅವ್ರಿಗೆ ನಾವು ಬಿಜೆಪಿ ಅಲ್ಲ ಅಂತ ಹೇಳಲ್ಲ. ನಾವೇನು ಹೇಳ್ತೀವಿ, ಪಕ್ಷದ ಕಚೇರಿ ಇವರು ಬಂದು ಪಕ್ಷದಲ್ಲಿ ಕೂರೋತಾರೆ, ಇವ್ರು ಬಂದು ಕೂರೋತಾರೆ. ಮೂಲ ಏನು ಸಿಸ್ಟಮ್ ಇದೆಯಲ್ಲ, ಸಿಸ್ಟಮ್ ಚೇಂಜ್ ಮಾಡ್ಬೇಕಂತ ನಮ್ಮ ಫಸ್ಟ್. ಈಗ ಆಮೇಲೆ ಮುಂದಿನ ದಿನಗಳಲ್ಲಿ ಯಾರು ಟಿಕೆಟ್ ಕೊಡ್ತಾರೆ, ಇಡೀ ಜಿಲ್ಲೆಯಲ್ಲಿ ಆಗ್ಬೋದು, ಸ್ಟೇಟಲ್ಲಿ ಆಗ್ಬೋದು, ಇಲ್ಲಿ ಸಿಸ್ಟಮ್ ಇಲ್ಲ. ಅವ್ರ ಆಫೀಸಲ್ಲಿ ಒಂದು ಬಿಜೆಪಿ ಕಚೇರಿ ಇಲ್ಲಿ ಇಲ್ಲ. ಇವತ್ತು ಬಿಜೆಪಿ ಕಚೇರಿ ಇದ್ದಿದ್ರೆ ನಾವು ಹೋಗ್ತಾ ಇದ್ವಿ, ಸಂಘಟನೆ ಓಪನ್ ಆಗಿ ಹೇಳಿದ್ವಿ, ಸರ್ ದಯವಿಟ್ಟು ನಾನು ನೋಡಿ ಸರ್ 20 ವರ್ಷದಿಂದ ಯಾಕೆ ಇಲ್ಲಿ ಬಿಜೆಪಿಗೆ ಯಾರು ಕಾರ್ಯಕರ್ತರು ನಿಂತ್ಕೊಂಡಿಲ್ಲ ಅಂದ್ರೆ, 20 ವರ್ಷದಿಂದ ಲಾಸ್ಟ್ 3 ಮಂತ್ಸ್ದಾಗ ಯಾರು ಫ್ಲೆಕ್ಸ್ ಆಗ್ತಾರೋ ಅವ್ರಿಗೆ ಟಿಕೆಟ್ ಹೋಗಿದೆ. ಯಾರು ಫ್ಲೆಕ್ಸ್ ಆಗ್ತಾರೆ 3 ಇಯರ್ಸ್ ಸರ್, ಮತ್ತೆ ಸಂದೇಶ ಹೋಗ್ತದೆ, ರಾಜಣ್ಣವ್ರಿಗೆ ಕೊಡಿ, ಬೇಡ ಅಂದ್ರೆ ಯಾರಾದ್ರೂ ಯುವಕರು ನುಡಿದು ಕೊಡಿ, ಬರೋಲ್ಲ. ಈಗ ನಾವೇನು ಗೆಲ್ಲೋದು ಸ್ಟೇಜಲ್ಲಿ ಇಲ್ಲ, ಪಕ್ಷದ ಸದೃಢ ಮಾಡ್ತೀವಿ ಅಂತೆಲ್ಲ ಕೇಳ್ಕೊಂಡು, ಇಲ್ಲ ದೇವರಾಜ್ ಅವ್ರು ಏನೋ ಮಾಡಿದ್ರೆ, ಎಕ್ಕೋ ಮಾಡಿದ್ರು, ಇದು ಮಾಡಿದ್ರೆ ಕೆಲಸ ಮಾಡಿದ್ರೆ ನಾವು ಹೇಳಿದ್ವಿ, ಸರ್ ಆಫೀಸ್ ಕಚೇರಿ ಆಗಿದ್ರೆ ಅವ್ರ ಆಫೀಸ್ಗೆ ಹೋಗಲ್ಲ, ನೀವು ನೋಡಿರ್ಬೋದು. ಒಂದು ಸಾರಿ ಪೂಜೆ ಹೋಗಿದ್ವಿ, ನಾನು ಏನು ಮಾತು ಕೊಟ್ಟಿದ್ದೀನಿ ಸಂಘಟನೆ ಅದೇ ಥರ ಇತ್ತು. ನಾನು ಬಿಜೆಪಿ ಪಕ್ಷ ಬಿಡಲ್ಲ ಸರ್, ಅವ್ರ ಆಫೀಸ್ ಇದೆ, ಬಿಜೆಪಿ ಕಚೇರಿ ಅಂತ ಮಾಡಿ ನಾನು ಹೋಗಿ ಕೆಲಸ ಮಾಡ್ತೀನಿ. ಆಫೀಸ್ಗೆ ಸ್ವಂತ ಆಫೀಸ್ ಬಂತು ಹೋಗಲ್ಲ. ನಮ್ಮ ಮೂಲ ಉದ್ದೇಶನೇ ಇರ್ತದೆ, ಬಿಜೆಪಿ ಕೆಲಸ ಮಾಡಬೇಕು. ನಾವೇ ಜೆಡ್.ಪಿ ಎಲೆಕ್ಷನ್ ಟಿಕೆಟ್ ಕೇಳಿದೆ, ಎಮ್.ಎಲ್.ಎ ಟಿಕೆಟ್ ಕೇಳಿದೆ, ರಾಜಣ್ಣ ಹೇಳಿದೆ, ರಾಜಣ್ಣ ಇದ್ದಾರೆ, ಕೆಲಸ ಮಾಡಿದ್ದಾರೆ ತಾಲೂಕಲ್ಲಿ, ಅವರಿಷ್ಟು ಅನುಭವ ನಮ್ಮ. ಇತ್ತೀಚಿನ ದಿನಗಳಲ್ಲಿ ನಡೆದ ಈ ಎಲ್ಲ ಬೆಳವಣಿಗೆಗಳಿಂದ ಬಿಜೆಪಿಯಲ್ಲಿ ಭಿನ್ನಮತ ಇದೆ, ಬಣಗಳಾಗಿವೆ ಎಂಬೆಲ್ಲ ವದಂತಿಗಳು ಹರಡುತ್ತಿವೆ. ಆದರೆ ಆ ರೀತಿ ಏನೂ ಇಲ್ಲ. ನಮ್ಮ ನಡುವಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಸಮಸ್ಯೆಗಳನ್ನು ಪಕ್ಷದ ಹೈಕಮಾಂಡ್ ಮತ್ತು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಶೀಘ್ರದಲ್ಲೇ ಭೇಟಿ ಮಾಡಿ ಅವರಿಗೆ ವಿವರಿಸಲಿದ್ದೇವೆ ಎಂದರು. ಇತ್ತೀಚೆಗೆ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸಿಕ್ಕಾಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಂದ ನಾನು ದೂರ ಉಳಿದುಕೊಂಡ ಬಗ್ಗೆ ಪ್ರಸ್ತಾಪಿಸಿದ್ದರು. ಹಾಗಾಗಿ ನಾನು ನನ್ನ ಬೆಂಬಲಿಗರ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ವಿವರ ನೀಡಲು ಸಭೆ ಕರೆದಿದ್ದೆ ಎಂದು ಸ್ಪಷ್ಟಪಡಿಸಿದರು. ನಾವು ಎನ್ಡಿಎ ಜತೆ ಹೊಂದಾಣಿಕೆ ಮಾಡಿಕೊಂಡಿದ್ದರೂ ನನಗೆ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರೇ ಹೈಕಮಾಂಡ್. ಅವರ ಬಳಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲಿದ್ದು, ಅವರು ಎನ್ಡಿಎ ನಾಯಕರೊಂದಿಗೆ ಚರ್ಚಿಸಿ ನನಗೆ ಮತ್ತು ನನ್ನೊಂದಿಗೆ ಬಿಜೆಪಿಗೆ ಬಂದವರಿಗೆ ನ್ಯಾಯ ಒದಗಿಸಿಕೊಡುವ ಭರವಸೆ ಇದೆ ಎಂದರು. ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದ್ದು,
ಎಲ್ಲರೂ ಒಗ್ಗೂಡಿ ಶಿಡ್ಲಘಟ್ಟದಲ್ಲಿ ಬಿಜೆಪಿಯನ್ನು ಇನ್ನಷ್ಟು ಸಂಘಟಿಸಿ ಬಲಪಡಿಸುವ ಕೆಲಸವನ್ನು ನಾವು ಮಾಡಲಿದ್ದೇವೆ. ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಮತ, ಬಣ ರಾಜಕೀಯ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿರುವ ಬೀದರ್ ಜಿಲ್ಲೆಯ ಬದಗಲ್ ಗ್ರಾಮದ ಶರೀಫ್ ಖಾದ್ರಿ ಸಂಧಲ್ ಕಾರ್ಯವನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಶಹಾ ಖಲೀಫ್ ಅಲ್ ಹಜ್ ಡಾಕ್ಟರ್ ಮೊಹಮ್ಮದ್ ಇದ್ರೀಸ್ ಅಹಮದ್ ಶಾ ಖಾದ್ರಿ ನೆರವೇರಿಸಿದರು. ಶಹಾ ಖಲೀಫ್ ಅಲ್ ಹಜ್ ಡಾಕ್ಟರ್ ಮೊಹಮ್ಮದ್ ಇದ್ರೀಸ್ ಅಹಮದ್ ಶಾ ಖಾದ್ರಿ ಅವರು ಇಂದು ಮುಖ್ಯ ಅತಿಥಿಗಳನ್ನು ಸರೋಟದ ಮೂಲಕ ಬದಗಲ್ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಬದಗಲ್ ಗ್ರಾಮದ ಶರೀಫ್ ದರ್ಗಾಗೆ ಕರೆತಂದು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ದರ್ಗಾದ ಮಜರಗೆ ಸಂದಲ್ ಅರ್ಪಿಸಿದರು. ದರ್ಗಾದಲ್ಲಿ ಅಲಂಕರಿಸಿದ ವಿದ್ಯುತ್ ದೀಪ ಕಣ್ಮನ ಸೆಳೆಯಿತು. ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ದೊಡ್ಡಬಳ್ಳಾಪುರ ಉಪವಿಭಾಗದ ರೌಡಿಗಳ ಪರೇಡ್ ನಡೆಸಲಾಯಿತು. ಪರೇಡ್ನಲ್ಲಿ 8 ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ಗಳು ಭಾಗಿಯಾಗಿದ್ದರು. ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಬಳಿ ಎಎಸ್ಪಿ ನಾಗರಾಜ್ ನೇತೃತ್ವದಲ್ಲಿ ಪರೇಡ್ ನಡೆಸಲಾಯಿತು.
ಒಟ್ಟು 248 ರೌಡಿ ಶೀಟರ್ಗಳಿಗೆ ಕಾನೂನಿನ ಪಾಠ ಮಾಡಲಾಯಿತು. ಕಳೆದ 10 ವರ್ಷದಿಂದ ಯಾವುದೇ ಕೃತ್ಯದಲ್ಲಿ ಭಾಗಿಯಾಗದೇ ಇರುವವರನ್ನು ರೌಡಿ ಶೀಟರ್ನಿಂದ ಬಿಡುಗಡೆ ಮಾಡುವ ಆಶ್ವಾಸನೆಯನ್ನು ಇದೇ ವೇಳೆ ನೀಡಲಾಯಿತು. ಇನ್ನು 25 ಜನ ಕೊಲೆ ಆರೋಪದಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗಿದೆ. ಬಾಲ ಬಿಚ್ಚಿದರೆ ಗಡೀಪಾರು ಮಾಡುವ ಎಚ್ಚರಿಕೆ ನೀಡಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರದ ಜಮಾತೆ ಅಹ್ಲೆ ಇಸ್ಲಾಂ ಸಮಿತಿ ಚುನಾವಣೆ ಶಾಂತಿಯುತ. 12 ವರ್ಷಗಳ ನಂತರ ನಡೆದ ಚುನಾವಣೆಗೆ ಉತ್ತಮ ಸ್ಪಂದನೆ. 90% ಮತದಾನ. ತಡರಾತ್ರಿ ನಂತರ ಫಲಿತಾಂಶ ಪ್ರಕಟವಾಗುವ ಸಾಧ್ಯತೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡು 4ವರಿಗೆ ಗಂಭೀರ ಗಾಯ. ಚಿಂತಾಮಣಿ ನಗರದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಸ್ಫೋಟದಲ್ಲಿ 3 ಮಕ್ಕಳು ಸೇರಿ ತಾಯಿಗೆ ಸುಟ್ಟ ಗಾಯ. ಇಬ್ಬರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ. ಬಾಗೇಪಲ್ಲಿ ಧರ್ಮರಾಯರ ಹೂವಿನ ಕರಗ ಮಹೋತ್ಸವ ಅದ್ಧೂರಿ. 36ನೇ ವರ್ಷದ ಗಂಗಮ್ಮದೇವಿ ಕರಗ ಮಹೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ. ಇಂದಿನ ಸಂಜೆಯವರೆಗೂ ಪಟ್ಟಣದಲ್ಲಿ ಸಂಚರಿಸಿದ ಕರಗ. ವೀರ ಯೋಧ ಮುರಳಿ ನಾಯಕ್ಗೆ ಗೌರವ ಸಮರ್ಪಣೆ ಮಾಡಿದ ಚೇಳೂರು ತಾಲೂಕಿನ ರಾಜವಾಂಡ್ಲಪಲ್ಲಿ ಗ್ರಾಮಸ್ಥರು. ಇಡೀ ಗ್ರಾಮಸ್ಥರಿಂದ ದೀಪ ಬೆಳಗಿ ಗೌರವ ಸಮರ್ಪಣೆ. ಭಾರತೀಯ ಯೋಧರ ಕ್ಷೇಮಕ್ಕಾಗಿ ಪ್ರಾರ್ಥನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.